1 ವರ್ಷ ನನಗೆ ಕೆಲಸ ಸಿಗಲಿಲ್ಲ, ಕೆಲಸ ಹುಡುಕಿದೆ. ಕೊನೆಗೆ ಬೇಜಾರಾಗ್ಬಿಟ್ಟು ಜಾಬ್ ಹಂಟಿಂಗ್ ಅಂತ ಕನ್ನಡಪ್ರಭದಲ್ಲಿ ಆರ್ಟಿಕಲ್ ಬರೆದೆ. ಓಕೆ. ಆರ್ಟಿಕಲ್ ಫೇಮಸ್ ಆಯಿತು. ಇನ್ನೊಂದು ರಿಯಲೈಸೇಷನ್ ಆಯಿತು, ಬರೀ ಫೇಮಸ್ ಆದರೆ ಸಾಕಿಲ್ಲ, ದುಡ್ಡು ಬರಬೇಕು ಅಂತ. ಆಮೇಲೆ ನನಗೆ ಬೈನರಿ ಸಿಸ್ಟಮ್ಸ್ ಅನ್ನೋ ಕಂಪ್ನಿನಲ್ಲಿ ಆ್ಯಪಲ್ ಮ್ಯಾಕಿಂಟೋಶ್ ಸೆಲ್ ಮಾಡೋ ಅಂಥ ಅವಕಾಶ ಸಿಕ್ತು. ಅದನ್ನು ಸೆಲ್ ಮಾಡಿ ಅಲ್ಲಿಂದ ನಾನು IDC ಅಂತ ಕಂಪ್ನಿಯಲ್ಲಿ, ಇಂಟರ್ನ್ಯಾಷನಲ್ ಡೇಟಾ ಕಾರ್ಪೊರೇಷನ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಇನ್ನೊಂದು ಘಟನೆ ನಡೀತು. ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯುರೋಪಿಯನ್ ಮಾರ್ಕೆಟ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ವಿ. ನಾವು ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ ಇದ್ವಿ. ಅಲ್ಲಿ ಹೋಗಿ ಬಿಸ್ನೆಸ್ನ ತರಬೇಕಾಗಿತ್ತು. 2000 ಇಸ್ವಿನಲ್ಲಿ ರಿಸಿಷನ್ ಆಯಿತು. ರಿಸಿಷನ್ ಆದಾಗ 15 ಜನ ಸೇಲ್ಸಲ್ಲಿರೋರನ್ನ ಕೆಲಸದಿಂದ ತೆಗಿಬೇಕು ಅಂತ ಕಂಪ್ನಿ ತೀರ್ಮಾನ ತಗೊಂಡ್ರು. ಸೋಮವಾರ ಆಫೀಸ್ಗೆ ಹೋದೆ. ನನ್ನ ಟೇಬಲ್ ಮೇಲೆ ಒಂದು ಪಿಂಕ್ ಸ್ಲಿಪ್ ಇತ್ತು. ಪಿಂಕ್ ಸ್ಲಿಪ್ ಅಂದರೆ ನೀವು ಕೆಲಸಕ್ಕೆ ಬೇಡ. ತಪ್ಪಿಲ್ಲ, ಅವ್ರು ಮಾಡಿದ ತಪ್ಪಿಲ್ಲ. ಬಿಕಾಸ್ ಯಾವ ಏಜ್ ಇದು? ಇದು ನಮಗೆ 32 ವರ್ಷ, 31 ವರ್ಷದ ಟೈಮಲ್ಲಿ.